ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ 2025 ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಆಸ್ಟ್ರಾಲಜಿಕಲ್ ಚಾರ್ಟ್ ಮತ್ತು ಟ್ಯಾರೋ ರೀಡಿಂಗ್ ಮುಖಾಂತರ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮ್ಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮತ್ತು ಚಾರ್ಟ್ನ ನೋಡಿದಾಗ ನನಗೆ ಫಸ್ಟ್ ಕಾರ್ಡ್ ಲೈಕ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಯೋಚನೆಯಲ್ಲಿ ಬೀಳ್ಬೋದು ಅಂತ ಅನಿಸುತ್ತೆ ನನಗೆ. ಲೈಕ್ ಡೈರೆಕ್ಟಾಗಿ ಹೆಲ್ತ್ ವಿಚಾರಕ್ಕೆ ಬಂದರೆ ಮಿಕ್ಸ್ ರಿಸಲ್ಟ್ ಅಂತ ಹೇಳ್ತೀನಿ 2 ಆಫ್ ಪೆಂಟಿಕಲ್ಸ್ ಬಂದರೆ. ಸೊ ಯಾರಿಗಾದರೂ ಶುಗರ್ BP ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಲೈಕ್ ಕೇತು ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಕೇತುವಿಂದ ಪ್ರಾಬ್ಲಮ್ ಆಗೋದು ಮುಖದ ಮೇಲಿನ ಪಾರ್ಟ್ಸ್ಗೆ ಅಂತ ಹೇಳ್ತೀನಿ. ಮುಖದ ಮೇಲೆ ಯಾವ್ಯಾವ ಪಾರ್ಟ್ಸ್ ಇರುತ್ತೆ, ಮೂಗಾಗಿರ್ಬೋದು, ಕಿವಿ ಆಗಿರ್ಬೋದು. ಸೊ ಲೈಕ್ ಮಾರ್ಚ್ ಅಲ್ಲಿವರೆಗೂ ಓಕೆ ಆಗಿರುತ್ತೆ. ಆಫ್ಟರ್ ಮೇ 15 ಆದಮೇಲೆ ಮಾರ್ಚ್ 28ವರೆಗೂ ನಾನು ಓಕೆ ಹೇಳ್ತೀನಿ ಹೆಲ್ತ್ ಇಶ್ಯೂಸಲ್ಲಿ. ಮೇ 15 ಆದಮೇಲೆ ತುಂಬ 4ನೇ ಮನೇಲಿ ಕೇತು ಈಸ್ ನಾಟ್ ಗುಡ್ ಟು ಡೈಜೆಷನ್ ಪ್ರಾಬ್ಲಮ್. ಸೊ ಲೈಕ್ ಸೀರಿಯಸ್ ಇಶ್ಯೂಸ್ ಬರ್ಬೋದು ಹೆಲ್ತ್ ವಿಚಾರಕ್ಕೆ ಬಂದರೆ ಅಂತ. ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಇರೋದನ್ನು ನಾನು ಹೇಳ್ತಾ ಇದ್ದೀನಿ. 2 ಆಫ್ ಪೆಂಟಿಕಲ್ಸ್ ನಾಟ್ ಎ ಡೇಂಜರಸ್ ಕಾರ್ಡ್ ಅಂತ ಹೇಳಲ್ಲ, ಬಟ್ ಪ್ಲೇಸ್ಮೆಂಟ್ ವೈಸ್ ನೋಡೋದಾದರೆ 2 ಆಫ್ ಪೆಂಟಿಕಲ್ಸ್ ಈಸ್ ನಿಮ್ಮ ಹತ್ರ ಹಣನೂ ಇರೋದಿಲ್ಲ ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಮಾಡೋಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕುಂತ್ಕೊಂಡಿರೋ ಕಾರ್ಡು ಶೋ ಆಗ್ತಾಯಿದೆ ನನಗೆ ಅಂತ ಹೇಳ್ಬೋದು. ಆ ಥರ ಸಿಚುವೇಶನ್ ನಿಮಗೆ ಬರಬಾರ್ದು ಅಂದರೆ ಹಣನ ಸೇವ್ ಮಾಡ್ಕೊಳ್ಳಿ ಮೇ 15 ಆಗೋಕ್ಕಿಂತ ಮುಂಚೆ ಅಂತ ಹೇಳ್ತೀನಿ. ಎಜುಕೇಷನಿಗೆ ಬಂದರೆ ಸೊ ಟಿಲ್ ಮಾರ್ಚ್ವರೆಗೂ ನೋ ವರೀಸ್ ಅಂತ ಹೇಳ್ತೀನಿ. ಮೇ 15 ಆದಮೇಲೆ ಲೈಕ್ ಎಜುಕೇಷನ್ ಕೂಡ ಅಳಗಾಡುವಂಥ ಚಾನ್ಸಸ್ ಇದೆ, ಅಲ್ಲೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಸೆಕೆಂಡ್ ಕಾರ್ಡ್ ನನಗೆ 3 ಆಫ್ ಸಾರ್ಡ್ಸ್ ಬಂದಿದೆ. 3 ಆಫ್ ಸಾರ್ಡ್ಸ್ ಅದಾಗದೇ ಹೇಳುತ್ತೆ ಇಟ್ಸ್ ಎ ನೆಗೆಟಿವ್ ಕಾರ್ಡ್. ಲವ್ ಲೈಫ್ ವಿಚಾರಕ್ಕೆ ಬಂದರೆ ಸಡನ್ ಬ್ರೇಕಪ್ ಹೇಳ್ತೀವಿ. ಇಲ್ಲಿ ನೀವು ಯಾವುದಾದ್ರೂ ಎಕ್ಸಾಮ್ ಕೊಟ್ಟಿದ್ರೆ ನೀವು ಅಂದ್ಕೊಂಡಿರೋ ರಿಸಲ್ಟ್ಸ್ ಬರಲ್ಲ, ನೀವು ಎಲ್ಲಿಗಾದರೂ ಸೆಲೆಕ್ಷನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರೆ ಅದಾಗೋದಿಲ್ಲ. ಆ ಥರ ಎಲ್ಲ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಕಾಣ್ಬೋದು ಅಂತ ಹೇಳ್ಬೋದು. ಬಟ್ ಎಲ್ರಿಗೂ ಅನ್ವಯಿಸುತ್ತಾ ಅಂತ ಕೇಳ್ಬೋದು. ಲೈಕ್ ಮೆಡಿಕಲ್ ಫೀಲ್ಡಲ್ಲಿ ಇದ್ದೀರಾ ಅಂತಂದರೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಿಮಗೆ ಗುರುವಿಂದ ಅಂತ ಹೇಳ್ಬೋದು. ಗುರು ಧನಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಸಿಗ್ಬೋದು ಅಸ್ಟ್ರಾಲಜಿಕಲ್ ಚಾರ್ಟ್ ಪ್ರಕಾರ ನೋಡಿದರೆ ಅಂತ ಕಾರ್ಡ್ಸ್ ಹೇಳುತ್ತೆ. ಇನ್ನು ನಾನು ಕಾರ್ಡ್ಸ್ ಪ್ರಕಾರ ನೋಡೋದಾದರೆ ಚೆನ್ನಾಗಿಲ್ಲ ಅಂತಲೇ ನಾನು ಹೇಳ್ತೀನಿ. ಇರೋದನ್ನು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಬಟ್ರಿಂಗ್ ಮಾಡಿ ಬೆಣ್ಣೆ ಹಚ್ಬಿಟ್ಟು ಹೇಳಲ್ಲ. ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ವಿಷನ್ಸ್ ಇರಲಿ. ಲೈಕ್ ನೀವು ಎಜುಕೇಷನಲ್ಲಿ ನಾನು ಹೇಳ್ತೀನಿ ಅಲ್ವಾ, ಹಾರ್ಡ್ ವರ್ಕ್ ಈಸ್ ಎ ಕೀ. ನಿಮ್ಮದು ಎಷ್ಟೇ ಕೆಟ್ಟ ಗ್ರಹಗಳಿರಲಿ, ಏನೇ ಆಗಿರಲಿ, ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಗ್ರೀನ್ ತಾರ ಮಂತ್ರನ ಕೇಳ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಗ್ರೀನ್ ತಾರ ಮಂತ್ರನ ಚಾಂಟ್ ಮಾಡ್ತೀರಾ, ಸೊ ನೋ ವರೀಸ್, ಅದು ಎಲ್ಲ ನಿಮ್ಮ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಬಿಸ್ನೆಸ್ ವಿಚಾರಕ್ಕೆ ಬಂದರೆ 6 ಮಂತ್ಸ್ ಲಾಭ ಇರ್ತದೆ. ನೆಕ್ಸ್ಟ್ ಮೇ 15 ಆದಮೇಲೆ ನಾಟ್ ಗುಡ್ ಅಂತ ಹೇಳ್ಬೋದು. ರಾಹು ಕೇತು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾರೆ, ಲಾಸ್ ಆಗ್ಬೋದು, ಯಾರಾದರೂ ಮೋಸ ಮಾಡ್ಬೋದು, ಲೇಬರ್ಸ್ ಬರದೇ ಇರ್ಬೋದು, ಕೆಲಸದವ್ರು ಓಡ್ ಹೋಗ್ಬೋದು ಕೆಲಸ ಬಿಟ್ಟು, ನಿಮ್ಮ ಕನ್ಸೈನ್ಮೆಂಟ್ ಏನೋ ಒಂದು ಆರ್ಡರ್ಸ್ ತೊಗೊಂಡಿರ್ತಾರೆ ಆ ಟೈಮ್ಗೆ ಅದನ್ನು ಕಳಿಸ್ದೇ ಇರ್ಬೋದು. ಸೊ ಆ ಥರ ಎಲ್ಲ. ಇನ್ನೂ ನೀವು ಈ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ್ಯಾವ ಟ್ರಾನ್ಸ್ಪೋರ್ಟ್ ಇಶ್ಯೂಸ್ ಆಗ್ಬೋದು, ಒಂದು ಕರೆಂಟ್ ಇಶ್ಯೂಸ್ ಆಗ್ಬೋದು, ಒಂದು ಮಷಿನ್ ಕೆಟ್ಟೋಗೋದಾಗಿರ್ಬೋದು. ಆ ಥರ ಆ ಫೀಲ್ಡಲ್ಲಿ ಇರೋರಿಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಇರುತ್ತೆ ನೋಡಿ, ಅದೆಲ್ಲ ಪ್ರಾಬ್ಲಮ್ಸನ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಜಾಬ್ ವಿಚಾರಕ್ಕೆ ಬಂದರೆ ಲೈಕ್ ಕಾರ್ಡಲ್ಲಿ ನೋಡೋದಾದರೆ ನಾನು ಜಾಬಲ್ಲಿ ಪಂಚಮ ಶನಿ ಪ್ರಭಾವ ಅಂತ ಹೇಳ್ತೀವಿ. ದೇರ್ ಈಸ್ ಎ ಡೆವಿಲ್ ಕಾರ್ಡ್. ಡೆವಿಲ್ ಈಸ್ ಎ ರಿಯಲ್ ಡೆವಿಲ್ ಟು ಯುವರ್ ಚಾರ್ಟ್ ಆ್ಯಂಡ್ ನಿಮ್ಮ ರಾಶಿಯವ್ರಿಗೆ, ವೃಶ್ಚಿಕ ರಾಶಿಯವ್ರಿಗೆ ಅಂತ ಹೇಳ್ತೀನಿ. ಲೈಕ್ ಏನು ಅಂದರೆ ಯಾರನ್ನು ನಂಬೇಡಿ ಅಂತ ಹೇಳ್ತೀನಿ. ಡೆವಿಲ್ ಕಾರ್ಡ್ ಮುಂದೆ ಒಂದು ಹಿಂದೆ ಒಂದು. ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ನಿಮಗೆ ಹಚ್ಚಿಡ್ತಾರೆ. ಯಾವುದೇ ಗಾಸಿಪ್ನ ಮಾಡೋಂಗಿಲ್ಲ. ಸೊ ಆಫ್ಟರ್ ಮೇ ಆದಮೇಲೆ ತುಂಬ ಕೇರ್ಫುಲ್ ಆಗಿರಬೇಕು. ಕೆಲಸ ಚೇಂಜ್ ಮಾಡಬೇಡಿ, ಮಾಡಿದರೆ ಒಳ್ಳೆ ಕೆಲಸ ಸಿಗೋದು ತುಂಬ ಕಷ್ಟ ಇದೆ. ಸೊ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಬಟ್ ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಸ್ವಲ್ಪ ಲಿಟಲ್ ಗುಡ್, ಅವರಿಗೆ ಸ್ವಲ್ಪ ಚೆನ್ನಾಗಿದೆ. ಬಟ್ ಇಂಡ್ಯಾದಲ್ಲಿರೋರಿಗೆ
ನಾಟ್ ಗುಡ್. ಅದು ಹಾಗೆ ಅಂತ ಹೇಳ್ಬೋದು, ಬಟ್ ಅದು ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಕುಂದರೆ ಒಂದು ದಿನ ಬೇಕಾಗುತ್ತೆ ಡೀಟೇಲಾಗಿ. ಕೆಲವ್ರಿಗೇನು ಕಾಡಲ್ಲಿ ಬಂದಿರೋದಕ್ಕಿಂತ ನನಗೆ ಏನು ಇಂಟ್ಯೂಷನ್ ಆಗ್ತಾಯಿದೆ, ಚಾನಲಿಂಗ್ ಏನು ಆಗ್ತಾಯಿದೆ ಅಂತ ಅದ್ರ ಬಗ್ಗೆ ಹೇಳೋದಾದರೆ, ಜಾಬಲ್ಲಿ ನೀವು ಕೊಟ್ಟಿರೋ ಡೆಡ್ಲೈನ್ನ ಮುಗಿಸೋಕ್ಕಾಗಲ್ಲ. ನಿಮ್ಮ ಹಿಂದೆ ಪಿತೂರಿ ನಡೆಯುತ್ತೆ. ಮೇ ಬಿ ನೀವು ಫೈರ್ ಆಗ್ಬೋದು. ನೀವು ಯಾರ್ದೋ ಪ್ಲೇಸಲ್ಲಿ ನೀವು ಬರ್ತೀರ, ಯಾರ್ದೋ ಕೆಲಸ ಹೋಗಬೇಕಾಗಿತ್ತು ನಿಮ್ದು ಹೋಗುವಂಥ ಚಾನ್ಸಸ್ ಕೂಡ ಇದೆ. ಆಫ್ಟರ್ May 15 ಆದಮೇಲೆ ಕೇರ್ಫುಲ್ ಆಗಿರಿ ವೃಶ್ಚಿಕ ರಾಶಿಯವ್ರಿಗೆ ಅಂತ ಹೇಳ್ತೀನಿ. ಲವ್ ಲೈಫ್ ಮತ್ತು ಮ್ಯಾರೇಜ್ ವಿಚಾರಕ್ಕೆ ಬಂದರೆ ಸ್ಟಿಲ್ ಮೇವರೆಗೂ ಚೆನ್ನಾಗಿದೆ, ಫ್ಯಾಮ್ಲಿ ಗುಡ್ ಇದೆ, ಎಲ್ಲ ಚೆನ್ನಾಗಿದೆ. May 15 ಆದಮೇಲೆ ಫ್ಯಾಮ್ಲಿಯಲ್ಲಿ ಜಗಳ, ಕಲಹ, ಕಾನ್ಫ್ಲಿಕ್ಟ್ ಆಗ್ಬೋದು, ಅಪವಾದ ಬರ್ಬೋದು, ಕೆಲಸ ಮಾಡೋ ಜಾಗದಲ್ಲೂ ಕೂಡ ಅವಮಾನ ಅಪವಾದ ಆಗ್ಬೋದು. ಲವ್ ಮ್ಯಾರೇಜ್ ಆಗ್ತೀನಿ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂದರೆ ನಾಟ್ ಗುಡ್. ಏನಾದರೂ ಮದುವೆ ಆಗೋದಿದ್ದರೆ May 15 ಒಳಗಡೆ ಮನೆಯವರಿಗೆ ಒಪ್ಪಿಸ್ಬಿಟ್ಟು ಅರೇಂಜ್ ಮ್ಯಾರೇಜ್ ಹಾಕ್ಕೊಳ್ಳಿ ನೀವು.